ಮೇಡಮ್ ಇಟ್ಕೊಳ್ಳಿ ಬಟ್ಟೆ ಐಗಳು 1 2 3 ಎಲ್ಲಿಯಾ ಫ್ರೀ ಇರ್ತೀರಾ ಅದು ನಂಬರ್ ಇದೆ ಐಡಿಯಲ್ ಇದೆಲ್ಲ ಹಾಕ್ಕೊಟ್ಬಿಡ್ಬಾ ಎರಡೇ ಸೆಕೆಂಡ್ ನಾವು ಕಾರ್ ತಗೊಂಡು ಬಂದು ಸ್ಟಾರ್ಟ್ ಆಗಿದೆ ಮಳೆರಾಯ. ಒಬ್ಬ ಪುಣ್ಯಾತ್ಮ ಒಂದು ಕಮೆಂಟ್ ಹಾಕಿದ್ದಾನೆ. ಸೊ ಅದು ಕಮೆಂಟ್ ಹಿಸ್ಟ್ರಿ ಮುಂದೆ ಇದೆ ನೋಡಿ. ಹಾಯ್ ಹಲೋ, ಇವತ್ತೊಂದು ಪ್ಲೇಸಿಗೆ ಬಂದಿದ್ದೀವಿ. ಎಲ್ಲಿ ಅಂತ ಮುಂದೆ ನೋಡ್ತೀರಾ. ತುಂಬ ದಿನಗಳಿಂದ ಒಂದು ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಆ ವಿಡಿಯೋ ಇವತ್ತು ಬರ್ತಾ ಇದೆ. ನೋಡೋದು ಹೆಂಗಿದ್ಯಾ ನೋಡ್ಬಿಡ್ತೀನಿ. ಅವ್ರು ಕಾಣಲ್ಲ, ನೀನು ಇಲ್ಲಿ ಬಂದ್ಬಿಡು. ನೀನು ಇಲ್ಲಿ ಬಾ. ಹಾಂ ನೀನು ಅದು ನಂಬರ್ ಇದೆ ಐಡಿಯಲ್ ಇದೆಲ್ಲ ಹಾಕ್ಕೊಟ್ಬಿಡ್ಬಾ ಎರಡೇ ಸೆಕೆಂಡ್ ಲೈಫಲ್ಲಿ ಒಮ್ಮೆ ಆದರೂ ಈ ಥರ ಒಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಅಂದ್ಕೊಳ್ದೇ ಇರೋ ಒಂದು ದಿನ ಇವತ್ತು ಬಂದಿದೆ. ಸೊ ಹೊಸ ಕಾರು ನಮಗೆ ಸಿಗ್ತಾ ಇರೋವಂಥದ್ದು. ಆ್ಯಕ್ಚುಲಿ ಇದು ಹೆಂಗೆ ಸಿಕ್ತು, ಏನು ಕತೆ ಅನ್ನೋದನ್ನ ನಾನು ಮುಂದೆ ಮೆನ್ಷನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಯಾರು ಖುಷಿ ಪಟ್ಟರೋ ಇಲ್ಲೋ ಗೊತ್ತಿಲ್ಲ, ನನಗೂ ಇಷ್ಟು ಖುಷಿ ಆಗಲಿಲ್ಲ. ನಮ್ಮ ಪೂರ್ವಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟು ಕಾರ್ದೆಲ್ಲ ವೀಡಿಯೋಸ್ನ ಮಾಡ್ಕೊಂಡು ಬರ್ತಾಯಿದ್ದಾನೆ. ಸೊ ಈ ಕಾರ್ ಬಂದು ಮಾಡಿಫೈ ಮಾಡಿಸಿರೋಂಥ ಒಂದು ಕಾರು. ಸೊ ಮಾಡಿಫೈ ಹೇಗೆ ಮಾಡಿಸ್ದೆ, ಏನು ಕತೆ ಅನ್ನೋದನ್ನ ಮುಂದೆ ಹೇಳ್ತೀನಿ. ಇಲ್ಲೇ ಇದೆ. ನಾವು ಕಾರ್ ತಗೊಂಡು ಬಂದು ಸ್ಟಾರ್ಟ್ ಆಗಿದೆ ಮಳೆರಾಯ. RNS ಮೋಟರ್ಸ್. ಒಂದಷ್ಟು ಜನ ಈಗ 1.5 ವಾರದ ಹಿಂದೆ ನಾನು ಹಾಕಿರೋ ವಿಡಿಯೋಗೆ ಕಮೆಂಟ್ಸ್ ಮಾಡಿದ್ರ. ಸೊ ಹೇಗೆ ಕಾಲ್ ವರ್ಕ್ ಆಗದೆ ನೀವು ಕಾರ್ನ ಓಡಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಮಾಡಿಫೈ ಮಾಡ್ಕೊಂಡ್ರೆ ಮಾತ್ರ ಕಾರು ಓಡಿಸೋದಕ್ಕೆ ಚಾನ್ಸ್ ಆಗೋದು. ಮಾಡಿಫೈಗೆ ವಿಧ ವಿಧವಾಗಿರೋ ಏನೇನೋ ಬಳಸಿ ಏನೋ ಮಾಡಿ ಒಟ್ಟಿನಲ್ಲಿ ಅಂತೂ ಕೈಯಲ್ಲೇ ಓಡಿಸೋ ಥರ ಮಾಡಿಕೊಡ್ತಾರೆ. ಸೊ ಅದು ಗ್ಯಾಲಕ್ಸಿ ಅಂತ ಒಂದು ಗ್ಯಾಲಕ್ಸಿ ಅನ್ನೋದೊಂದು ಇದಿದೆ. ಸೊ ನಾನು ಅದನ್ನು ಮೆನ್ಷನ್ ಮಾಡ್ತೀನಿ ಮುಂದಕ್ಕೆ. ಬಟ್ ನೋಡಿ, ಬ್ರೇಕು ಕ್ಲಚ್ಚೆಲ್ಲ ಕೈಯಲ್ಲೇ ಮೂವ್ ಆಗೋ ಥರ ಮಾಡಿಬಿಟ್ಟು ಒಂದಷ್ಟು ಮಾಡಿಫಿಕೇಷನ್ ಮಾಡಿಕೊಡ್ತಾರೆ. ಸೊ ನಾವು ಗಾಡಿ ತಗೊಂಡು ಒಂದಷ್ಟು ದಿನ ಆದಮೇಲೆ ಗಾಡಿದೆಲ್ಲ ಇದನ್ನು ನೋಡ್ತಾರೆ, ಒಂದು ಸಾರಿ ಗಾಡಿ ಚೆಕ್ ಮಾಡಿ ಅದೆಲ್ಲ ನೋಡಿ ಅದಾದಮೇಲೆ ಮಾಡಿಫೈಗೆ ಹೇಳ್ತಾರೆ. ಸೊ ಮಾಡಿಫಿಕೇಷನ್ಗೆ ಮಾಡಿಸ್ಕೋಬೇಕಾಗುತ್ತೆ ನಾವು. ಸೊ ಅದೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಸೊ ಈ ಗಾಡಿ ಹೆಂಗೆ ತೊಗೊಂಡೆ, ಏನು ಕತೆ, ಅದ್ರ ಬಗ್ಗೆ ನಾನು ಇವಾಗ ವಿಷಯಕ್ಕೆ ಬರ್ತೀನಿ. ಆ್ಯಕ್ಚುಲಿ ಎಷ್ಟೋ ದಿನಗಳಿಂದ ನನಗೂ ಕಾರ್ ತೊಗೋಬೇಕನ್ನೋದು ಆಸೆ ಇತ್ತು. ಬಟ್ ಕಾರ್ ತೊಗೊಳ್ಳೋಷ್ಟು ಕೆಪಾಸಿಟಿ ನನಗಿರ್ತಾ ಇರಲಿಲ್ಲ. ಸೊ 3 ಜನ ನನಗೆ ಎಲ್ಪ್ ಮಾಡಿ, ಡೌನ್ ಪೇಮೆಂಟ್ ಮಾಡಿ ನಿಮ್ಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾರ್ ತೊಗೊಳೋದಕ್ಕೆ ಒಂದು ಎನ್ಕರೇಜ್ ಕೊಟ್ಟರು.
ಸೊ ಅದಾದಮೇಲೆ EMI ಎಲ್ಲ ಮುಂದಕ್ಕೆ ನೀವೇ ಕಟ್ಕೊಂಡು ಹೋಗಬೇಕಾಗುತ್ತೆ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವ್ರ ಕಡೆಯಿಂದ ಹೆಲ್ಪ್ ಮಾಡಿದ್ದಾರೆ. ಬಟ್ ಅವ್ರ ನೇಮ್ನ ಎಲ್ಲೂ ಮೆನ್ಷನ್ ಮಾಡಬೇಡಿ, ಅದನ್ನೆಲ್ಲ ತೋರಿಸ್ಕೊಳ್ಳೋದು ಬೇಡ ಅಂತ ಕೂಡ ಹೇಳಿದ್ದಾರೆ. ನಂಗೆ ನಿಜವಾಗ್ಲೂ ತುಂಬ ಕಷ್ಟ ಅಂದಾಗ ಅವಾಗವಾಗ ಯಾರಾದರೂ ಒಬ್ಬರೋ ಇಬ್ಬರು ಹೆಲ್ಪ್ ಮಾಡೋವಂಥವ್ರು ಇವತ್ತಿಗೂ ಇದ್ದಾರೆ. ಸೊ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಕಾರು ತೊಗೋಬೇಕು ಅನ್ನೋದು ಆಸೆ ಇತ್ತು, ಆದರೆ ತೊಗೊಳೋದಕ್ಕೆ ಕೆಪಾಸಿಟಿ ಇರ್ತಿರ್ಲಿಲ್ಲ ನನಗೆ. ಬಟ್ ಇವಾಗ ಈ ಕಾರ್ ತೊಗೊಂಡಿರೋದ್ರಿಂದ ಏನೆಲ್ಲ ಅನುಕೂಲ ಇದೆ ಅಂದರೆ ನನಗೆ ಮಾತ್ರ ಗೊತ್ತು. ಸ್ಟಾಲ್ಗಳಿಗೆ ಹೋಗ್ಬೋದು, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ಬೋದು, ಮತ್ತು ಹೆಲ್ತ್ ಕಂಡೀಷನ್ ಏನಾದರೂ ಏರುಪೇರಾದರೆ ತಕ್ಷಣಕ್ಕೆ ನಾನು ಕಾರು ಅಟ್ಲೀಸ್ಟ್ ಡ್ರೈವಿಂಗು ಕಲಿತಾ ಇದ್ದೀನಿ ನಾನು ಇವಾಗ. ಅಟ್ಲೀಸ್ಟ್ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗೋ ಥರ ಕೂಡ ನಾನು ಮಾಡಿಫೈ ಮಾಡಿಸಿರೋ ಅಂಥದ್ದು. ಹಂಗಾಗಿ ಸೊ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ನನಗೆ. ಒಂದಷ್ಟು ಜನ ಅನ್ಕೋಬೋದು ಹೆಂಗಪ್ಪ ಇದೆಲ್ಲ ಅಂತ, ಬಟ್ ನನಗೆ ಅವರೆಲ್ಲ ಭರವಸೆ ಕೊಟ್ಟಾದಮೇಲೆ ನಾನು ಕಾರ್ ತಗೊಳ್ಳೋದಕ್ಕೆ ಮನಸ್ಸು ಮಾಡಿದ್ದು. ಯಾಕಂದರೆ ಡೌನ್ ಪೇಮೆಂಟ್ ಮಾಡೋಷ್ಟು ದುಡ್ಡು ನನ್ನ ಹತ್ರ ಅಂತೂ ಇಲ್ಲ. ಸೊ ಹಂಗಾಗಿ 3 ಜನ ಹೆಲ್ಪ್ ಮಾಡಿದ್ದಾರೆ. ಸೊ EMIನ ನಿಭಾಯಿಸ್ಕೊಂಡು ಹೋಗಬೇಕು. ಸೊ ಈ ಕಾರಿಂದ ತುಂಬ ಹೆಲ್ಪ್ ಏನಂತ ಹೇಳಿದ್ರೆ, ವೀಡಿಯೋಸ್ ಮಾಡೋದಕ್ಕೆ ತುಂಬ ದೂರ ಹೋಗ್ಬೋದು, ಮತ್ತು ನನ್ನ ಲಗೇಜು, ವೀಲ್ ಚೇರು, ಬೈಕು, ಪೂರ್ವಿ, ಆಮೇಲೆ ಗುಂಡ, ಇವ್ರನ್ನೆಲ್ಲ ಜೊತೆಗೆ ಒಟ್ಟಿಗೆ ಕರ್ಕೊಂಡು ಹೋಗ್ಬೋದು, ಅದು ಖುಷಿ. ನನ್ನ ವೀಲ್ ಚೇರ್ ಬೈಕಲ್ಲಿ ನಾನೇ ಸೇಫ್ಟಿ ಇಲ್ಲ ಅಂಥದ್ರಲ್ಲಿ ಇದೆಲ್ಲ ಎಷ್ಟು ನಿಭಾಯಿಸ್ಬೇಕಲ್ವ ನಾವು. ನಾನು ಗಾಡಿ ಯಾರು ಮಾಡಿಫಿಕೇಷನ್ ಮಾಡಿದರು ಅಂತ ಹೇಳ್ಬಿಟ್ಟು ನಾನು ಅವ್ರ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೀನಿ. ಆ್ಯಕ್ಚುಲಿ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವರಿಗೆ. ಚಿಕ್ಕಂದಿನಿಂದಲೇ ಪೋಲಿಯೋ ಕಾಡಿತ್ತು, ಒಂದು ಕಾಲು ಪೋಲಿಯೋಗೆ ಬಲಿಯಾಗಿತ್ತು. ಆದರೆ ಚಿಕ್ಕಂದಿನಿಂದಲೂ ಕಾರ್ ಬಗ್ಗೆ ಆಸಕ್ತಿ, ಕಾರ್ ಓಡಿಸೋ ಆಸೆ. ಆದರೆ ಅದು ಬರೀ ಆಸೆಯಾಗಿ ಉಳಿಲಿಲ್ಲ, ಹಠ ಛಲ ಹುಟ್ಟು ಹಾಕ್ತು. ಹೊಸತೊಂದು ಪ್ರಯತ್ನಕ್ಕೆ ಕೈ ಹಾಕೋ ಹಾಗೆ ಮಾಡ್ತು. ಆದರೆ ಅವರ ಪ್ರಯತ್ನ ಬರೀ ಅವರಿಗಷ್ಟೇ ಅಲ್ಲ, ಅವರಂತೆ ಇರೋ ಎಷ್ಟೋ ಮಂದಿಯ ಕಾರ್ ಚಲಾಯಿಸೋ ಕನಸು ಈಡೇರಿಸಿದೆ. ಇವರೇ ನೋಡಿ ಆ ಛಲದಂಕಮಲ್ಲ. ಒಂದು ಕಾಲು ಸರಿ ಇಲ್ಲದೆ ಇದ್ರೂ ಹೇಗಾದ್ರೂ ಮಾಡಿ ಕಾರ್ ಚಲಾಯಿಸಲೇಬೇಕು ಅಂತ ಪಣ ತೊಟ್ಟೋರು. ಛಲ ಬಿಡದೆ ಪ್ರಯತ್ನಿಸಿ ತಮಗೆ ಬೇಕಾದಂತೆ ಕಾರ್ನ ಡಿಸೈನ್ ಮಾಡ್ಕೊಂಡಿರೋರು. ಹೆಸರು ಶಿವಪ್ರಸಾದ್, ಬೆಂಗಳೂರಿನ ರಾಜಾಜಿನಗರ ನಿವಾಸಿ. ಕಾಲಿಲ್ಲದೆ ಇರೋರ ಕಾರ್ ಚಲಾಯಿಸೋ ಕನಸನ್ನ ನನಸು ಮಾಡಿರೋ ಜೀನಿಯಸ್. ನಿಮಗೊತ್ತಾ, ಶಿವಪ್ರಸಾದ್ ಓದಿದ್ದು ಡಿಪ್ಲೊಮೊ ಇನ್ IT. ಬಳಿಕ ಕಾಲಿಲ್ಲದವರಿಗೆ ಕಾರ್ನ ಆಲ್ಟರ್ ಮಾಡಿ ಡಿಸೈನ್ ಮಾಡೋ ಬಗ್ಗೆ ಯುರೋಪ್ಗೆ ತೆರಳಿ ವಿಶೇಷ ತರಬೇತಿ ಕೂಡ ಪಡೆದಿದ್ದಾರೆ. ಯಾವ ತರ ಅವರ ಹ್ಯಾಂಡಿಕ್ಯಾಪ್ಟ್ ಇದ್ರು ಕೈ ಸರಿ ಇದ್ರೆ ಆರಾಮ್ಸೆ ನಾವು ಮಾಡ್ಕೊಡ್ತೀವಿ. ನಾವು ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರನೇ ನಾವು ಮಾಡ್ಕೊಡ್ತೀವಿ. ನಾವು ಕರ್ನಾಟಕದ ರಾಜ್ಯ ಸರ್ಕಾರದ ಆಥರೈಸ್ಡ್ ಇದಾಗಿದ್ದೀವಿ. ನಾವು ಇದನ್ನ ನಮ್ಮ ಫಿಸಿಕಲಿ ಡಿಸಬಿಲಿಟಿ ಕಮ್ಯುನಿಟಿಗೋಸ್ಕರ ನಮ್ಮ ಕಮಿಷನರ್ ರೆಕಮೆಂಡ್ ಮಾಡಿದ್ರು. ಕಾಲಿಲ್ಲ ಅಂದ್ರೆ ಎಕ್ಸಲರೇಟರ್ ಕೊಡೋದು ಹೇಗೆ, ಕ್ಲಚ್ ಹಾಕೋದು ಹೇಗೆ, ಬ್ರೇಕ್ ಹಾಕೋದು ಹೇಗೆ, ಈ ಪ್ರಶ್ನೆ ನಿಮ್ಗೆ ಕಾಡ್ತಿರಬಹುದು. ಫಸ್ಟ್ ಎಕ್ಸಲರೇಟರ್ ನೋಡೋಣ. ಇಲ್ಲಿ ನೋಡಿ, ಸ್ಟೇರಿಂಗ್ ಪಕ್ಕದಲ್ಲೇ ಬೈಕ್ ಎಕ್ಸಲರೇಟರ್ ಫಿಕ್ಸ್ ಮಾಡಿರೋದು ಕಾಣಿಸ್ತಿದೆಯಲ್ಲ, ಇದನ್ನ ತಿರುಗಿಸಿದ್ರೆ ಸಾಕು ಕಾರ್ನ ಎಕ್ಸಲರೇಟರ್ ವರ್ಕ್ ಆಗುತ್ತೆ. ಇನ್ನು ಕ್ಲಚ್ ಹಾಕೋದಕ್ಕೂ ಶಿವಪ್ರಸಾದ್ ಸೂಪರ್ ಐಡಿಯಾನೇ ಮಾಡಿದ್ದಾರೆ. ಗೇರ್ ನಲ್ಲೇ ಒಂದು ಬಟನ್ ಫಿಕ್ಸ್ ಮಾಡಿದ್ದಾರೆ. ಅದನ್ನ ಪ್ರೆಸ್ ಮಾಡಿದ್ರೆ ಕೆಳಗಡೆ ಕ್ಲಚ್ ತನ್ನಿಂತಾನಾಗೆ ಬೀಳುತ್ತೆ. ಸಾಮಾನ್ಯವಾಗಿ ಕಾರ್ನ ಆಲ್ಟರ್ ಮಾಡಿಸ್ಕೊಂಡ್ರೆ DL ಸಿಕ್ಕಲ್ಲ. ಆದ್ರೆ ಶಿವಪ್ರಸಾದ್ ಈ ರೀತಿ ವಾಹನ ವಿನ್ಯಾಸ ಮಾಡೋದಕ್ಕೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದುಕೊಂಡಿದ್ದಾರೆ. ಸುಮಾರು 10 ವರ್ಷಗಳಿಂದ ಇವರು ಕಾರ್ ಡಿಸೈನ್ ಮಾಡ್ತಿದ್ದು, ಈವರೆಗೆ 100 ಅಂಗವಿಕಲರಿಗೆ ಕಾರ್ ಆಲ್ಟರ್ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ DL ಕೂಡ ಸಿಗುತ್ತೆ. ಯಾರಿಗೆ ಯಾವ ರಿಕ್ವೈರ್ಮೆಂಟ್ ಇದೆಯೋ ಆ ರೀತಿ ಕಾರ್ನ ಆಲ್ಟರ್ ಮಾಡ್ಕೊಡ್ತಾರೆ ಶಿವಪ್ರಸಾದ್. ಇವರಿಂದಾನೇ ಕಾರ್ ಆಲ್ಟರ್ ಮಾಡಿಸ್ಕೊಂಡ ಈ ಭಾಸ್ಕರ್ ಫುಲ್ ಸೌತ್ ಇಂಡಿಯಾ ಸುತ್ತಿದಾರಂತೆ. ಎಕ್ಸಲೇಟರ್, ಬ್ರೇಕ್ ಎಲ್ಲ ಕೈಯಲ್ಲೇ ಇದೆ. ಕ್ಲಚ್ ಆಟೋಮೆಟಿಕ್ ಇದೆ. ನಾನು ಕರೆಕ್ಟ್ ಆಗಿ 2010 ನಲ್ಲಿ ಒಂದು ಕಾರ್ ತಗೊಂಡೆ. 4 ಇಯರ್ಸ್ ಮಾಡ್ಬಿಟ್ಟು ಈ ಕಾರ್ ತಗೊಂಡೆ. ನಿಯರ್ 8 ಇಯರ್ಸ್ ಲಾಂಗ್ ಡ್ರೈವ್ ಅಂದ್ರೆ ಚೆನ್ನೈಗೆ ಹೋಗಿದ್ದೀನಿ, ಧರ್ಮಸ್ಥಳ. ನೀವೇ ಡ್ರೈವ್ ಮಾಡಿ. ನಾನು ಅನ್ಕೊಂಡಂಗೆ ರಾಯರ ಆಶೀರ್ವಾದದಿಂದ ನನಗೆ ಈ ಕಾರ್ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದು. ಹಾಗಾಗಿ ಕಾರ್ ಸಮೇತ ನನ್ನ ಗಾಡಿನೂ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಪ್ಲ್ಯಾನಿಂಗ್ ಮಾಡಿಕೊಂಡೆ. ಸೊ ತುಂಬ ಖುಷಿ ಆಯಿತು ನನಗೆ, ಕಾರ್ ಜೊತೆಗೆ ಗಾಡಿನೂ ಪೂಜೆ ಮಾಡಿಸ್ತಾ ಇರೋದು. ಅದರಲ್ಲೂ ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ಹೋದ್ನಲ್ಲ, ಇನ್ನೂ ಖುಷಿ ಆಯಿತು ನನಗೆ. ನಿಜ ಲೈಫಲ್ಲಿ ಅನ್ಕೊಳ್ದೇ ಇರೋದು ಆಗಬೇಕಾದ್ರೆ ಅದು ರಾಯರ ಆಶೀರ್ವಾದ ಇದ್ದೇ ಇರುತ್ತೆ ಅನ್ನೋದು ನನಗೆ ಗೊತ್ತು. ಯಾಕಂದರೆ ನನ್ನ ಜೀವನದಲ್ಲಿ ತುಂಬ ಅನುಭವಗಳಾಗಿದ್ದಾವೆ, ಅದೇ ಥರ ಪವಾಡಗಳು ಕೂಡ ನಡೆದಿದ್ದಾವೆ. ನಾನು ನಡೆಯೋಕ್ಕಾಗದೇ ಇರ್ಬೋದು, ಬಟ್ ನನ್ನ ಲೈಫಲ್ಲಿ ಇದೇ ಥರ ಇರಬೇಕು ಅನ್ನೋದನ್ನ ಯಾರೂ ಬದಲಾಯಿಸೋಕ್ಕಾಗಲ್ಲ. ಬಟ್ ಬೇರೆದೆಲ್ಲ ಜೀವನನ ಬದಲಾಯಿಸಿ ನಡೆಸ್ತಾ ಇರೋದು ರಾಯರೇ ಅನ್ನೋದು ನಂಗೆ ಗೊತ್ತು. ನನ್ನ ಹಿಂದೆ ರಾಯರಿದ್ದಾರೆ ಅನ್ನೋದು ನಂಗೆ ಗೊತ್ತಿದೆ. ಎಲ್ಲೇ ಏನೇ ಕಷ್ಟ ಬರ್ತಿದೆ ಅಂದ್ರೂ ರಾಯರು ಬೆನ್ನಿಂದೆ ನಿಂತು ಕಾಪಾಡ್ತಾರೆ.
ಸೊ ರಾಯರ್ ಫೋಟೋ ಕೂಡ ಮಾಡಿಸಿದ್ದೆ, ಹಂಗಾಗಿ ಫೋಟೋಗೂ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ರಾಯರ್ ದರ್ಶನಕ್ಕೆ ಹೋದಾಗ ನಾನು ಫೋಟೋ ಜೊತೆಗೆ ಹೋಗಿದ್ದು. ಸೊ ರಾಯರ್ದು ದರ್ಶನ ಎಲ್ಲ ಆದಮೇಲೆ ಅವತ್ತು ಬೆಳಿಗ್ಗೆ ಸಿಕ್ಕಾಪಟ್ಟೆ ಮಳೆ 13, 14 ನಾನು ಜೂನ್ ಹೋಗಿದ್ದು ಆ್ಯಕ್ಚುಲಿ ಮಂತ್ರಾಲಯಕ್ಕೆ. ತಿಂಗಳಲ್ಲಿ 2 ಸಾರಿ ನಾನು ಅಲ್ಲಿಗೆ ಹೋಗಿದ್ದು. ಅಂದರೆ ಇನ್ನು 15 ದಿನ ಮುಂಚೆ, ಅಂದರೆ 1 ತಿಂಗ್ಳು ಮುಂಚೆ ನಾನು ಮತ್ತೆ ಬೇರೆಯವ್ರ ಕಾರ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ನಾನು ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಲ್ಲಿ ಹೋಗಿದ್ದು, ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಅಲ್ಲಿ ಹೋಗಿದ್ದು. ಯಾಕೆಂದರೆ ಪೂರ್ವಿಗೆ ಮನೆ ಚೇಂಜ್ ಮಾಡಾದ್ಮೇಲೆ ನಾನು ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಅಟ್ಲೀಸ್ಟ್ ಅವನನ್ನು ಓಡಾಡಿಸ್ಬೇಕು ಅನ್ನೋದೊಂದು ಖುಷಿ ನನಗೆ. ಯಾಕಂದರೆ ಅವ್ನು ಕರ್ಕೊಂಡೋಗೋರು ಯಾರೂ ಇಲ್ಲ ಹೇಳಬೇಕು ಅಂದರೆ. ನಾನೇ ಎಲ್ಲಾದರೂ ಬಂಕ ಬಿದ್ದು ಕರ್ಕೊಂಡೋಗ್ಬೇಕು, ಬಟ್ ಬೇರೆಯವ್ರು ಕಾರ್ ಮಾಡ್ಕೊಂಡು ಹೋಗಿದ್ದೆ ನಾನು. ಬಟ್ ಎಷ್ಟೋ ಕಡೆ ಹೋದಾಗೆಲ್ಲ ಖರ್ಚು ವೆಚ್ಚಗಳು ತುಂಬ ಆಗ್ತವೆ. ಅದ್ರ ಬದಲು ನಮ್ಮದೇ ಕಾರ್ ಇದ್ದಾಗ ಏನಾಗುತ್ತೆ, ಅದಕ್ಕೆ ಪೆಟ್ರೋಲ್ ಖರ್ಚು ಮಾತ್ರ ಬರುತ್ತೆ, ಮತ್ತು ನಮ್ಮದೇ ಕಾರು ಅನ್ನೋದಿರುತ್ತೆ. ಸೊ ಆ ವಿಷಯಕ್ಕೆ ನಾವು ಇದಕ್ಕೆ ಇದಾಗಬೇಕಷ್ಟೆ. ಸೊ ಅದರಲ್ಲೂ ಖುಷಿಯಾಗಿ ಹೋಗ್ಬಾರ್ದು ಅಂದರೆ ನಮ್ಮ ಗುಂಡ ಜೊತೆಲಿರ್ತಾನೆ, ನಮ್ಮ ಪೂರ್ವಿ ಜೊತೆಲಿರ್ತಾನೆ. ಸೊ ನಾನು ಗಾಡಿ ಜೊತೇಲಿ ಹೋಗ್ಬೋದಲ್ಲ ಅನ್ನೋದೊಂದು ಖುಷಿ. ಎಲ್ಲ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗೋದಾಗ ನಿಜ ಎಲ್ಲ ಒಂದೇ ಕಡೆ ಇದ್ದೀವಿ ಅಂತಲೂ ಫೀಲ್ ಆಗುತ್ತೆ. ಮೊದಲೆಲ್ಲ ಟ್ರಾವೆಲ್ ಮಾಡ್ತಾಯಿದ್ದಿದ್ದು ನಾನು ಟ್ರೈನ್ಗಳಲ್ಲಿ, ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ಅವಾಗ. ನೈಟಲ್ಲಿ ಟ್ರೈನಲ್ಲಿ ಮಲ್ಗಂಗೂ ಇರಲಿಲ್ಲ, ಯಾಕಂದರೆ ನಮ್ಮ ವಸ್ತುಗಳ್ನ ಯಾರಾದರೂ ಎತ್ಕೊಂಡೋಗ್ಬಿಡ್ತಾರೆ ಅನ್ನೋದು ಭಯ. ಫೋನ್ಗಳು ಕದ್ಬಿಡ್ತಾಯಿದ್ರು. ಅದೆಲ್ಲ ನೋಡೋವಾಗ ಏನು ಅನ್ನಿಸ್ತಾಯಿತ್ತು ಅಂದರೆ ಟ್ರಾವೆಲ್ ಫುಲ್ಲು ನಾವು ಕಣ್ಬಿಟ್ಕೊಂಡೇ ಇರಬೇಕಾಗಿರ್ತಿತ್ತು. ಯಾರು ಸೇಫ್ಟಿಗೆ ಇರ್ತಿರ್ಲಿಲ್ಲ. ಅಲ್ಲಿ ಟ್ರೈನ್ಗಳಲ್ಲಿ ಏನು ನಡೀತದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಸೊ ಈ ಒಂದು ರೀಸನಿಂದ ಟ್ರೈನಲ್ಲಿ ಜರ್ನಿ ತುಂಬ ಭಯ. ಕಾಲಿರೋರೇ ಸರಿಯಾಗಿ ಜರ್ನಿ ಮಾಡೋಕ್ಕೆ ಹೆದರ್ಕೊಳ್ತಾರೆ ಟ್ರೈನ್ಗಳಲ್ಲಿ. ಇನ್ನು ನಮ್ಮಂಥವ್ರು ಹೋಗ್ಬಿಟ್ರೆ ಮುಗೀತ ಮೇಲೆ ಕಳ್ಳರಿಗಂತೂ ಒಂದು ಸಹಾಯ ಮಾಡ್ದಂಗೆ ನಾವೇ ಆಗಿಬಿಡುತ್ತೆ. ಸೊ ಅದರಿಂದ ಟ್ರಾವೆಲ್ ಮಾಡೋದಕ್ಕೆ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು ಟ್ರಾವೆಲಿಂಗ್ ಟೈಮಲ್ಲಿ. ಸೊ ಇವಾಗ ಕಾರ್ ಬಂದಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಇಷ್ಟು ದಿನ ಆಟೋದಲ್ಲಿ ಓಡಾಡಿದ್ದೀನಿ, ಕಾರ್ ಮಾಡ್ಕೊಂಡು ಓಡಾಡಿದ್ದೀನಿ. ಪೂರ್ವಿಗೆ ಹಾಸ್ಟೆಲ್ಗೆ ಬಿಟ್ಟಿದ್ದಾಗ ಒಂದಷ್ಟು ಸಾರಿ ಕಾರ್ ಮಾಡ್ಕೊಂಡು ಹೋಗಿದ್ದೀನಿ. ಗುಬ್ಬಿಲಿ ಕೋರ್ಟ್ ಕೇಸು, ನನ್ನ ಡಿವೋರ್ಸ್ ಕೇಸ್ ನಡೀತಾ ಇದೆ, ಅಲ್ಲಿಗೂ ಕಾರ್ ಮಾಡ್ಕೊಂಡು ಹೋಗಿದ್ದೀನಿ. ಎಲ್ಲ ಕಡೆ ಖರ್ಚು ವೆಚ್ಚಗಳು ನೋಡಿದಾಗ ಏನು ಅನಿಸಿದ್ದು ಅಂದರೆ ಅಪ್ಪ ನಮ್ಮದೇ ಒಂದು ಕಾರ್ ಇರಬಾರ್ದಾಗಿತ್ತಾ ಅಂತ ನನಗೆ ಫೀಲ್ ಆಗಿಬಿಡ್ತು ಒಂದು ಸಾರಿ. ಸೊ ಆ ಟೈಮ್ ನೋಡಿ ಇವಾಗ ನಮ್ಮದೇ ಕಾರ್ ಬಂತು ಅನ್ನೋದೊಂದು ಖುಷಿ ಇದೆ. ಬಟ್ EMIನೆಲ್ಲ ನಾನೇ ನಿಭಾಯಿಸಬೇಕು. ಅದು ಯೂಟ್ಯೂಬಿಂದ ಬರೋ ದುಡ್ಡಿಂದನೇ ನಿಭಾಯಿಸಬೇಕು. ಯಾಕಂದರೆ ಮಣ್ಣಿನ ಜ್ಯುವೆಲ್ಲರಿ ಅಷ್ಟಾಗಿ ಮಾಡ್ತಿಲ್ಲ ನಾನು. ಅದ್ರ ಜೊತೆಗೆ ಸ್ಟಾಲ್ಗಳು ಫ್ರೀಯಾಗಿ ಯಾರೂ ಕೊಡೋಲ್ಲ ನನಗೆ. ಸೊ ಸ್ಟಾಲ್ಗಳನ್ನ ಫ್ರೀಯಾಗಿ ಕೊಡೋದ್ರಿಂದ ನನಗೆ ತುಂಬ ಅನುಕೂಲ ಆಗುತ್ತೆ. ಬಟ್ ಏನು ಮಾಡೋದು, ಸ್ಟಾಲ್ನ ಯಾರೂ ಫ್ರೀ ಕೊಡೋಲ್ಲ. ಬಟ್ ಏನೋ ಅಡ್ಜಸ್ಟ್ಮೆಂಟಲ್ಲಿ ಮಾಡಬೇಕು. ಬಟ್ ಸ್ಟಾಲ್ಗಳು ಆಗ್ತಾಯಿಲ್ಲ. ಆನ್ಲೈನಲ್ಲಿ ಕೊರಿಯರ್ ಮಾಡ್ತೀನಿ ನಾನು. ಸೊ ಯಾರಾದರೂ ರಿಟರ್ನ್ ಗಿಫ್ಟ್ಗಿದ್ರೆ ನನಗೆ ಮಣ್ಣಿನ ಜ್ಯುವೆಲ್ಲರಿನ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅವರಿಗೆ ಕೊರಿಯರ್ ಎಲ್ಲ ಮಾಡ್ತೀನಿ. ಕೆಲವೊಬ್ರು ಡನ್ಸೋ ಮಾಡಿಸ್ಕೊಳ್ತಾರೆ, ಕೆಲವೊಬ್ರು ಪಾರ್ಸೆಲ್ಲು ಪೋರ್ಟರ್ ಮಾಡಿಸ್ಕೊಳ್ತಾರೆ. ಈ ಥರ ಎಲ್ಲ ಹೆಲ್ಪ್ ಆಗುತ್ತೆ ನನಗೆ. ಸೊ ದುಡಿಮೆ ಅಂದರೆ ಇವಾಗ ಮಣ್ಣಿನ ಜ್ಯುವೆಲ್ಲರಿ, ಅದು ಬಿಟ್ಟರೆ ಯೂಟ್ಯೂಬು. ಸೊ ಯೂಟ್ಯೂಬ್ಗೆ ನನಗೆ ಕಾರ್ ಬಂದಿರೋದ್ರಿಂದ ತುಂಬ ಅನುಕೂಲ ಇದೆ ಇನ್ನು ಮುಂದೆ. ಸೊ ಯಾಕಂದರೆ ಇವಾಗ ಟ್ರಾವೆಲ್ದು ಒಂದು ಚಾನಲ್ಲೇ ನಾನು ಇನ್ನೊಂದು ಓಪನ್ ಮಾಡಿದ್ದೀನಿ. ಯಾಕಂದರೆ ನನಗೆ ನೋಡಿ ಒಂದು ಚಾನಲಿಂದ ಏನೂ ಅನುಕೂಲ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದು ಚಾನಲ್ ಓಪನ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಈ ಓಲ್ಡ್ ಚಾನಲ್ ಬರುತ್ತೆ ಅಂತಲೇ ನಾನು ಅಂದ್ಕೊಂಡೇ ಇರಲಿಲ್ಲ. ರಾಯರ್ ನೋಡಿ ಆ ಚಾನಲ್ನು ವಾಪಸ್ ಕೊಟ್ಟಿದ್ದಾರೆ. ಮತ್ತು ಹೊಸ ಚಾನಲ್ ಕೂಡ ನನಗೆ ಸಬ್ಸ್ಕ್ರೈಬರ್ ಎಲ್ಲ ಕಂಪ್ಲೀಟ್ ಆಗಿದ್ದಾರೆ. ಬಟ್ ಮಾನಿಟೈಸೇಷನ್ ಇನ್ನೂ ಆನ್ ಮಾಡ್ಕೊಂಡಿಲ್ಲ. ಆ ಚಾನಲ್ಲಿ ಮಾನಿಟೈಸೇಷನ್ ಎಲ್ಲ ಆನ್ ಮಾಡ್ಕೊಂಡ್ರೆ ನನಗೂ ಅದರಲ್ಲಿ ಅನುಕೂಲ ಆಗುತ್ತೆ. ಸೊ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ ಯೂಟ್ಯೂಬಲ್ಲಿ. ಬಟ್ ನನಗೆ ಬರೋದೇ ಒಂದು 8,000 10,000 ಸಾವಿರ ದುಡಿಬೋದು ಒಂದು 2 ಚಾನಲಿಂದ ಮಾಡೋದ್ರಿಂದ. ಸೊ ಏನೋ ಒಂದು, ಬಟ್ ದುಡಿಮೆ ಅನ್ನೋದು ₹1 ದುಡಿದ್ರೂ ದುಡಿಮೆನೆ, ₹100 ದುಡಿದ್ರೂ ದುಡಿಮೆನೆ. ಬಟ್ ಒಬ್ಬ ಗಂಡಸಿಲ್ಲದೆ ಜೀವನ ನಡೆಸೋದು ಮತ್ತು ಸಂಸಾರ ನಡೆಸೋದು, ಅದರಲ್ಲಿ ಮಗುನ ಎಜುಕೇಷನ್ ಮಾಡಿಸ್ಕೊಂಡು ಅವ್ನ ಖರ್ಚು ವೆಚ್ಚಗಳು ನೋಡ್ಕೊಂಡು, ಮನೆ ಖರ್ಚು ವೆಚ್ಚಗಳು ನೋಡಿಕೊಂಡು, ನನ್ನ ಹೆಲ್ತ್ ಕಂಡೀಷನ್ ತುಂಬ ಕಷ್ಟ ಇದೆ. ಸೊ ನನ್ನ ಹೆಲ್ತ್ ಕಂಡೀಷನ್ಗೆ ನನಗೆ ತಿಂಗಳಿಗೆ 4,000 ರಿಂದ 5,000 ಬರೀ ಮೆಡಿಕಲ್ ಬೇಕು. ಮೆಡಿಕಲ್ ಅಂದರೆ ವಿತೌಟ್ ಮಾತ್ರೆಗಳೇನೋ ತಗೊಳ್ದೇನೆ ಬರೀ ಅದು ಇದು ಬೇರೆ ಹೆಲ್ತ್ ಕಂಡೀಷನ್ ಇದೆಯಲ್ಲ, ಸೊ ಅದಕ್ಕೆ ತುಂಬ ಖರ್ಚುಗಳು ಏನಾಗ್ತವೆ ಅಂತ ನಾನು ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಕೆಥೆಟರು ಮತ್ತು ಡೈಪರ್ಸು ಬೇರೆವೆಲ್ಲ ಇದ್ದಾವೆ, ಗ್ಲೌಸಸ್ಸು. ತುಂಬ ನಾವು ಸೇಫ್ಟಿಯಾಗಿ ನಾವು ಚೆನ್ನಾಗಿ ಕ್ಲೀನಾಗಿರಬೇಕು ಅಂದರೆ ಬೇರೆದೆಲ್ಲ ಈ ಥರ ಯೂಸ್ ಮಾಡಲೇಬೇಕು, ಸ್ಪೈನ್ ಇಂಜುರಿ ಆಗಿರೋರು ಕ್ಲೀನಾಗಿರೋದಕ್ಕೆ. ಸೊ ಆ ಥರ ನನಗೆ ತುಂಬ ಮೆಡಿಸಿನ್ಸು, ಹೆಲ್ತ್ ಕಂಡೀಷನ್ಗೆ ಖರ್ಚು ಮಾಡಲೇಬೇಕಾದ ಪರಿಸ್ಥಿತಿ. ಸೊ ನೋಡಿ, ಈ ಥರ ಖರ್ಚು ವೆಚ್ಚಗಳು ನಿಭಾಯಿಸೋದು ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ. ಅದಕ್ಕೆ ಇನ್ನೊಂದು ಚಾನಲ್ ಮಾಡಿರೋದು. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಫ್ರೀಯಾಗಂತೂ ದುಡ್ಡು ಎಲ್ಲಿಂದನೂ ಬರೋಲ್ಲ. ಕಷ್ಟಪಟ್ಟು ದುಡಿಯೋದಕ್ಕೆ ನಾನು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಏನೇನೋ ಮಾಡೋಂಗಿದ್ರೆ 108 ದಾರಿಗಳಿದ್ದಾವೆ. ಮುಂದೆ ಹೇಳ್ತೀನಿ ಅದನ್ನು, ಒಂದು ಕಮೆಂಟ್ಸ್ ಹಾಕಿರೋ ಕಮೆಂಟ್ಸ್ಗಳು ತಗೊಂಡು ಹೇಳ್ತೀನಿ. ಹಾಗೆ ವಿಡಿಯೋ ನೋಡ್ತಾಯಿರಿ ಮುಂದಕ್ಕೆ.
ಏನು ಮಾಡ್ತಿದ್ದೀರಾ ಇಬ್ಬರು ಒಂದೇ ತಕ್ಕ ತಲೆ ಮೇಲೆ ಹಾಕೊಂಡು ಮಲ್ಕೊಂಡಿದ್ದೀರಾ? ರಾಯರ ದರ್ಶನ ಆಗಿ 15 ದಿನಕ್ಕೆ ನಾನು ನಮ್ಮ ಮನೆ ದೇವ್ರಿಗೆ ಹೋದೆ. ಆ್ಯಕ್ಚುಲಿ ಇದು ಅಪ್ಪ ಮನೆ ದೇವರು ಕಾಲಭೈರವ ಅಂತ. ಆ್ಯಕ್ಚುಲಿ ಪೂರ್ವಿ ತುಂಬ ಚಿಕ್ಕವನಿರೋವಾಗ ಈ ದೇವಸ್ಥಾನಕ್ಕೆ ಬಂದಿದ್ದೆ. ನಿಜ ನಂಬಬೇಕೋ ನಂಬಾರ್ದು ನನಗಂತೂ ಗೊತ್ತಿಲ್ಲ. ಒಬ್ಬೊಬ್ಬರು ದೇವ್ರದ್ದು ಒಂದೊಂದು ಪವಾಡಗಳಿರ್ತವೆ. ಸೊ ನಾವು ನಂಬಿಕೆ ಮೇಲೆ ನಾವು ನಂಬೋವಂಥದ್ದು. ಇಲ್ಲಿ ಯಾರೋ ಒಬ್ಬ ಕಮೆಂಟ್ ಹಾಕಿದ್ದಾನೆ ಪುಣ್ಯಾತ್ಮ. ಆ್ಯಕ್ಚುಲಿ ಇದು ನನ್ನ ಚಾನಲ್ಲು ಸ್ಟ್ರೈಕ್ ಬಂದಿತ್ತಲ್ವ ಹಳೆ ಚಾನಲ್ಗೆ. ಸೊ ಅಂಥ ಟೈಮಲ್ಲಿ ಹೊಸ ಚಾನಲ್ ಮಾಡಿದ್ದೆ. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 700 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ರು. ಆ ಟೈಮಲ್ಲಿ ನನಗೆ ಕಮೆಂಟ್ ಬಂದಿತ್ತು. ಸೊ ನಾನು ಇದನ್ನೇ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಅವನು ಒಂದೊಂದು ಹೇಳಿರೋದು ನೋಡ್ಬಿಟ್ಟು ಒಂದು ಕಡೆ ನಗು ಬರ್ತಾಯಿತ್ತು ನನಗೆ. ಕಾರ್ನಿಂದ ಯಾರು ಎತ್ತಿ ಕೂರಿಸೋದು ಇಳಿಸೋದು ಯಾರು? ನೀನು ವೀಡಿಯೋ ಮಾಡೋದಕ್ಕೆ ಮಗನ ಇಟ್ಕೊಂಡಿದ್ಯಾ? ಮತ್ತು ಒಂದು ಕಾರ್ ಇದೆ ನಿನ್ಗೆ ಈಗಾಗಲೇ, ಮತ್ತು ಮನೆ ಕೂಡ ಇದೆ, ಮತ್ತು ಸೆಕೆಂಡ್ ಲೈಫ್ ಪಾರ್ಟ್ನರ್ ಕೂಡ ಇದ್ದಾನೆ, ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದ್ದಾನೆ, ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ ಅಂತ ಎಲ್ಲ ಸುಳ್ಳಾಗಿ ಏನೇನೋ ಕಮೆಂಟ್ ಬರೆದು ಹಾಕಿದರು. ಆ್ಯಕ್ಚುಲಿ ಇವ್ರು ಹೇಳಿರೋದೆಲ್ಲ ನಿಜ ಆಗ್ಬಿಟ್ಟಿರೋ ನನ್ನ ಲೈಫು ಇನ್ನೂ ಚೆನ್ನಾಗಿರ್ತಿತ್ತೇನೋ. ಬಟ್ ಯಾಕಪ್ಪ ಮಗುನ ಇಟ್ಕೊಂಡು ವೀಡಿಯೋ ಮಾಡಿಸೋ ಅಂಥದ್ದು ಪ್ರಮೇಯ ನನಗೇನಕ್ಕೆ ಬರ್ತಾಯಿತ್ತಲ್ವ. ಸೊ ಏನೋ ದುಡಿಬೇಕು, ಮಗುನಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ಒಂದು ಇದು ಇದೆ. ಸೊ ಯಾರು ಎತ್ತಿ ಕೂರಿಸೋರು ಅಂತ ಹೇಳಿದ್ರೆ, ಆ್ಯಕ್ಚುಲಿ ನನಗಿವಾಗ ಸಹಾಯಕ್ಕೊಬ್ಬರು ಬೇಕೇ ಬೇಕು. ನನಗೆ ಸೊಂಟನೇ ಬ್ಯಾಲೆನ್ಸ್ ಇಲ್ಲ ಅಂದರೆ ನನಗೆ ಒಬ್ಬರು ಸಹಾಯಕ್ಕೆ ಇದ್ದೇ ಇರಬೇಕಾಗುತ್ತೆ. ಇವ್ರು ಬಂದು ಕೂರಿಸಲ್ಲ, ಕಮೆಂಟ್ಸ್ ಹಾಕೋರು, ಇವ್ರು ಬಂದು ನನಗೇನು ಮಾಡಿಕೊಡಲ್ಲ. ಆ್ಯಕ್ಚುಲಿ EMI ಕಟ್ಟಬೇಕಾಗಿರೋದು ಕಾರ್ಗೆ ನಾನೇ. ಸೊ ಹಂಗಾಗಿ ಅದರಲ್ಲಿ ಒಂದಷ್ಟು ಮೆನ್ಷನ್ ಮಾಡಿದ್ದಾರೆ. ಅಷ್ಟು ಕಿಲೋಮೀಟ್ರ್ ಓಡಾಡ್ತಾರೆ, ಇವ್ರಿಗೆ ಕಾಲು ಸ್ವಾಧೀನ ಇಲ್ಲದೆ ಇರುತ್ತಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಗುನ ತೊಗೊಂಡೋಗ್ಬಿಟ್ಟು ಏನೋ ಮಹಿಳಾ ಸಮಾಜ ಇಲಾಖೆಗೋ ಅದೆಲ್ಗೋ ಕೊಡ್ತೀವಿ ಅಂತ ಅದೆಲ್ಲ ಹೇಳಿ ಹಾಕಿದ್ದಾರೆ. ಅದನ್ನೆಲ್ಲ ನೋಡಿದಾಗ ಅನ್ನಿಸ್ತು ಇವನು ಯಾರೋ ಹುಚ್ಚ ಅಂದ್ಕೊಂಡೆ ನಾನು ಒಂದು ಕಡೆ. ಸೊ ಇನ್ಸೂರೆನ್ಸ್ ದುಡ್ಡು ಬಂದಿದೆ, ಅದು ಇದು ಎಲ್ಲ ಸುಳ್ಳು ಪುರಾಣಗಳನ್ನೆಲ್ಲ ಹೇಳಿದ್ದಾರೆ. ಬಂದಿದೆ ಇನ್ಸೂರೆನ್ಸ್ ದುಡ್ಡು ಸ್ವಲ್ಪ. ಆ ಸ್ವಲ್ಪ ದುಡ್ಡನ್ನ ನನ್ನ ಮಗನ ಭವಿಷ್ಯಕ್ಕಾಗಲಿ ಅಂತ ನಾನು ಆಲ್ರೆಡಿ ಎತ್ತಿಟ್ಟಿದ್ದೀನಿ. ಅದನ್ನು ಖರ್ಚು ಮಾಡ್ಕೊಂಡು ಬದುಕಂಗಿದ್ದಿದ್ರೆ ನಾನು ಈ 3 ವರ್ಷದಲ್ಲಿ ಏನೇನೋ ಮಾಡ್ಬೋದಾಗಿತ್ತು. ಬಟ್ ನಾನು ಖರ್ಚು ಮಾಡದೆ ಬದುಕಬೇಕು ಅಂತ ಹೇಳಿ ದುಡ್ದು ಬದುಕ್ತಾಯಿದ್ದೀನಿ ಕಷ್ಟಪಟ್ಟು. ಯಾಕಂದರೆ ನಾಳೆ ಭವಿಷ್ಯದಲ್ಲಿ ನನ್ನ ಮಗ ಅನ್ಕೋಬಾರ್ದು ನಮ್ಮ ಮಮ್ಮಿ ನನಗೋಸ್ಕರ ಏನೂ ಮಾಡಿಲ್ವಲ್ಲ ಅಂತ. ಹಾಗಾಗಿ ನನಗೆ ಬಂದಿರೋ ಅಂಥ ಇನ್ಸೂರೆನ್ಸ್ ದುಡ್ಡನ್ನ ನಾನು ನನಗೆ ಸೇವ್ ಮಾಡಿಟ್ಟಿದ್ದೀನಿ. ಇನ್ಸೂರೆನ್ಸ್ ದುಡ್ಡು ಬಂದಿರೋದು ಸ್ವಲ್ಪನೇ, ಬಟ್ ಅದನ್ನು ಸೇವ್ ಮಾಡಿ ಇಟ್ಟಿರೋದ್ರಲ್ಲಿ ನಾನು ಕಷ್ಟಪಟ್ಟು ಇಟ್ಟಿದ್ದೀನಿ. ನಾನೇ ನಂದು ದುಡ್ಡನ್ನ ಖರ್ಚು ಮಾಡ್ಕೊಬಿಟ್ರೆ ನಾಳೆ ಎಮರ್ಜೆನ್ಸಿ ಬಂದಾಗ ಎಲ್ಲೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲೆಲ್ಲ ನಿಂದನೆ ಮಾಡಿದ್ದಾನೆ ನನಗೆ. ನೋಡಿದ್ರೆ ನನಗೇನು ಇದಿಲ್ಲ, ಬೇಜಾರಿಲ್ಲ. ಬಟ್ ಇವ್ರು ಹೇಳಿರೋ ಪ್ರಕಾರ ನನಗೆ ಆ ಥರ ಇದ್ದಿದ್ರೆ ನನಗೆ ಇನ್ನೂ ಏನೇನೋ ಆಫರ್ಸ್ ಎಲ್ಲ ಸಿಕ್ಕಾಪಟ್ಟೆ ಬಂದಿತ್ತು ನನಗೆ. ಈಗ 1 ವರ್ಷದ ಮುಂಚೆನೇ
ಕಲಾ ಮಾಧ್ಯಮದಲ್ಲಿ ಬಂದಾಗಲೂ ಅದಕ್ಕೆ ಮುಂಚೆನೂ ವೀಡಿಯೋ ವೈರಲ್ ಆದಾಗಲೂ ಕೂಡ ನಾನು ಅಂಥ ಬಾಳೋಕ್ಕೆ ನಂಗೆ ಇಷ್ಟನೂ ಇಲ್ಲ. ಒಂದರಲ್ಲಿ ಮೆನ್ಷನ್ ಮಾಡಿದ್ದಾನೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅನ್ನೋಕ್ಕೂ ಡಾಕ್ಟರಿಂದ ಮೆಡಿಕಲ್ ಸರ್ಟಿಫಿಕೇಟ್ ಇದೆಯಾ, ಶೋ ಅಪ್ ಮಾಡಲು ಹೇಳಿ ಅಂತ. ಆ್ಯಕ್ಚುಲಿ 80% ಡಿಸಬಿಲಿಟಿ ಆಗಿರೋದು ಡಾಕ್ಟ್ರು ಕೊಟ್ಟಿರೋ ಸರ್ಟಿಫಿಕೇಟೇ. ಅದನ್ನ ಬಂದು ಇಲ್ಲಿ ಶೋ ಅಪ್ ಮಾಡೋದಕ್ಕೆ ನನಗೆ ಯಾಕೆ ಬೇಕು ಅಂತ. ಯಾಕಂದರೆ ನಾನು ಈ ಥರ ಇರೋದು ಸ್ಪೈನ್ ಇಂಜುರಿ ಅಂದರೆ ಏನು ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೊಂಡು ಇಲ್ಲದೇ ಇರೋ ವ್ಯಕ್ತಿನೇ ಹಾಕಿರ್ಬೋದು, ಬೇಕು ಅಂತಲೂ ನಮ್ಮ ಕಡೆಯವರೇ ಯಾರಾದರೂ ಹಾಕಿರ್ಬೋದು, ಗೊತ್ತಿಲ್ಲ ಕಮೆಂಟ್ಸು. ಬಟ್ ಹೋಗ್ತಾ ಅದು ಕೋರ್ಟಿನ ವಿಚಾರ ಏನೇನೋ ಬಂದಿದೆ. ಈ ವಿಚಾರಗಳೆಲ್ಲ ನಾನು ನನ್ನ ಗಂಡ ನಮ್ಮ ಲಾಯರ್ಗೆ ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿರಲ್ಲ. ಸೊ ಇಲ್ಲಿ ಈ ಕಮೆಂಟ್ ಬಂದಿದೆ ಅಂದರೆ ಬೇರೆದೆಲ್ಲ ಏನೋ ಇದೆ, ಇಲ್ಲಿ ಕುಮ್ಮಕ್ಕು ಮಸಲತ್ತು ಏನೇನೋ ಇದೆ. ಬಟ್ ಗೊತ್ತಾಯಿತು ನನಗೆ. ಆದರೂ ನಮ್ಮನ್ನು ನೋಯಿಸ್ಬೇಕು ಅಂದರೆ, ಮಾನಸಿಕವಾಗಿ ಹಿಂಸಿಸಬೇಕು ಅಂದರೆ ಈ ಥರ ಕಮೆಂಟ್ಸ್ಗಳೆಲ್ಲ ಮಾಡಿ ಏನೇನೋ ಮಾಡ್ತಿದ್ದಾರೆ. ಬಟ್ ನಾನು ಸಬ್ಸ್ಕ್ರೈಬರ್ ಕಣ್ಣಿಗೆ ಮಣ್ಣೆರ್ಚಿ ಏನೋ ಕೋಟ್ಯಾಂತರ ರೂಪಾಯಿ ದುಡ್ದುಬಿಟ್ಟಿದ್ದೀನೇನೋ ಅನ್ನೋ ಥರ ಇದರಲ್ಲಿ ಮೆನ್ಷನ್ ಮಾಡಿರೋವಂಥದ್ದು. ನೋಡಿ, ಕಣ್ಣಿಗೆ ಕಟ್ಟಿ ಇಟ್ಟಷ್ಟೇ ಸತ್ಯ, ಅದು ಏನೇನೋ ಬರೆದಿದ್ದಾನೆ, ಏನು ತಲೆ ಕೆಟ್ಟೊಂಥರ. ಆ್ಯಕ್ಚುಲಿ ನನಗೆ ಇದನ್ನೆಲ್ಲ ನೋಡ್ಬಿಟ್ಟು ಜನರನ್ನ ವಂಚಿಸ್ತಾ ಇದ್ದೀನಂತೆ. ಆ್ಯಕ್ಚುಲಿ ಇರೋ ರಿಯಾಲಿಟಿ ವೀಡಿಯೋಗಳ್ನ ಹಾಕಿದ್ರೆ ಜನಗಳಿಗೆ ಈ ಥರ, ಅದರಲ್ಲೂ ಈ ಥರ ಕೆಟ್ಟ ಒಂದು ಹುಳಗಳಿಗೆ ಈ ಥರ ಅನಿಸುತ್ತೆ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ, ಬಟ್ ಇಂಥವೆಲ್ಲ ನೋಡಿದಾಗ ಇವರು ಮೆಂಟಲಿ ನಮ್ಮನ್ನು ವೀಕ್ ಮಾಡೋಕ್ಕೆ ಬಂದಿರ್ತಾರೆ ಅಂತ ಗೊತ್ತು ನನಗೆ. ಖರ್ಚು ವೆಚ್ಚಗಳು ಜಾಸ್ತಿ, ಹೌದು. ಹಂಗೆ ಅಂದ್ಬಿಟ್ಟು ನಾನೇನು ಕೆಟ್ಟ ದಾರಿಲಿ ಕೆಟ್ಟ ಕೆಲಸಗಳು ಮಾಡ್ಕೊಂಡು ಏನು ಬರುತ್ತಾ ಇಲ್ಲ. ಈ ಕಮೆಂಟ್ಸ್ ಪ್ರತಿಯೊಂದರಲ್ಲೂ ನಾನು ನೋಡ್ತಾ ಇದ್ದೀನಿ. ಅದರಲ್ಲಿ ಇನ್ನೊಂದರಲ್ಲಿ ಮೆನ್ಷನ್ ಮಾಡಿದ್ದಾನೆ, ಸಿಕ್ಕ ಪುರುಷರಿಂದ ಮೈ ಮುಟ್ಟಿಸಿಕೊಳ್ಳುವ ನೀನು ಅಂತ. ಆ್ಯಕ್ಚುಲಿ ಇವನು ಯಾವನೋ ಬಂದು ಕಮೆಂಟ್ ಹಾಕಿದ್ರೆ ಇವನೇನು ನನ್ನ ಗಂಡನ, ಇಲ್ಲ ಗಂಡ ಸರಿಗಿದ್ದು ನನ್ನ ಎತ್ತಿ ಇಳಿಸಿ ನನ್ನ ನೋಡ್ಕೊಂಡಿದ್ರೆ ನಾನು ಯಾಕೆ ಈ ಪರಿಸ್ಥಿತಿಲಿ ಬೇರೆಯವ್ರ ಸಹಾಯ ಪಡ್ಕೊಳ್ತಿದ್ದೆ ಅಲ್ವಾ. ಇವಾಗ ನಾನು ಕಾರಿಗೆ ಹತ್ತಕ್ಕಾಗಲ್ಲ, ಕಾರಿಂದ ಇಳಿಯೋಕ್ಕಾಗಲ್ಲ, ಆಟೋಗೆ ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ಪ್ರತಿಯೊಂದು ಪ್ಲೇಸಲ್ಲೂ ಕೂಡ ಬೇರೆಯವರು ನನ್ನ ಮುಟ್ಟಿನೇ ಎತ್ತಿಳಿಸ್ಬೇಕು. ಇಲ್ಲ ಅಂದರೆ ನಾನೇನು ಗೊಂಬೆನಾ ತೂಕ ಇಲ್ಲದೆ ಇರೋದಕ್ಕೆ, ಎತ್ತಿ ಇಳಿಸೋದಕ್ಕೆ? ನನ್ನ ಬೀಳಿಸ್ಲು ಬರ್ಬೋದಲ್ವಾ. ಸೊ ಟ್ರೈನಲ್ಲಿ ಹಿಂಗೆ ಬಿದ್ದು ನನಗೆ ಗದ್ದದ ಕೆಳಗಡೆ 4 ಸ್ಟಿಚಸ್ ಹಾಕಿದ್ದು, ಅಲ್ಲಿ 5-6 ಜನ ಇಳ್ಸೋಕೆ ಹೋಗಿನೇ ವೀಲ್ಚೇರ್ ಸಮೇತ ನನ್ನ ಬೀಳಿಸಿದ್ದು. ಸೊ ಸ್ವಲ್ಪ ಹೊತ್ತರಲ್ಲಿ ನನ್ನ ಟ್ರೈನು ಅಂದರೆ ಇದಕ್ಕೆ ಸಿಕ್ಕಾಕೊಂಡಿಲ್ಲ ಅಷ್ಟೇ, ಹಳಿಗಳಿಗೆ ಸಿಕ್ಕಾಕೊಂಡಿಲ್ಲ ಅಷ್ಟೇ. ಸೊ ಇದೆಲ್ಲ ನಿಭಾಯಿಸೋಕ್ಕೆ ನನಗೆ ಮಾತ್ರ ಗೊತ್ತು. ಯಾರ್ಯಾರೋ ಏನೇನೋ ಹೇಳೋದ್ರಿಂದ ಜೀವನ ನಡೆಯಲ್ಲ. ಇವ್ರುಗಳೆಲ್ಲ ಪ್ರೂಫ್ ಸಮೇತ ನಮ್ಮ ಮುಂದೆ ನಿಂತ್ಕೊಳ್ಳೋಕೆ ಧೈರ್ಯ ಇಲ್ಲದೆ ಮಾಡ್ತಾರೆ. ನಾನಿಲ್ಲಿ ಸ್ವಲ್ಪ ಕಾರ್ದು ಆಲ್ಟ್ರೇಷನ್ ಇತ್ತು, ಹಂಗಾಗಿ ಮಾಡಿಫೈ ಆದಮೇಲೆ ಒಂದಷ್ಟು ದಿನ ಬಿಟ್ಟು ಆಲ್ಟ್ರೇಷನ್ ಮಾಡಿಸೋದಕ್ಕೆ ಅಂತ ಬಂದಿರೋದು. ಇದು ಸೆಂಟ್ರಲ್ ಲಾಕ್ ರೆಡಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಒಂದು ಅಂದ್ಕೊಂಡಿದ್ದೆ, ತುಂಬ ದೂರ ಟ್ರಾವೆಲ್ ಏನಾದರೂ ಮಾಡಬೇಕಾದ್ರೆ ನನಗೆ ಕೂತ್ಕೊಂಡು ಹೋಗೋದಕ್ಕಾಗಲ್ಲ ಕಾರಲ್ಲೆಲ್ಲ. ಯಾಕಂದರೆ ಸ್ಪೈನ್ ಇಂಜುರಿ ಅಲ್ವಾ, ತುಂಬ ಬೆನ್ನು ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ. ಸೊ ಹಂಗಾಗಿ ಬೆನ್ನಲ್ಲಿ ರಾಡ್ ಇದೆ ಇನ್ನೂ, ಹಂಗಾಗಿ ತುಂಬ ಕಷ್ಟ ನನಗೆ. ಸೊ ಬೆಡ್ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾರ್ನ ಆಲ್ಟ್ರೇಷನ್ ಮಾಡಿಸೋದಕ್ಕೆ ಅಂತ ತೊಗೊಂಡೋಗಿದ್ದು. ಸೊ ಹಿಂದೆ ಸ್ವಲ್ಪ ಸ್ಟೆಪ್ ಥರ ಇರೋದ್ರಿಂದ ಒಂದು ಕಡೆ ಬೆಡ್ಡನ್ನ ಸ್ವಲ್ಪ ಹೈಟ್ ಮಾಡಿ, ಇನ್ನು 2 ಕಡೆ ಪೀಸು ಬೆಡ್ಗಳನ್ನ ಸಣ್ಣ ಹೈಟಲ್ಲಿ ಮಾಡಿದ್ದಾರೆ. ಸೊ ಆಲ್ಟ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರಿಗಾದರೂ ಮಾಡಿಫೈ ಅಂದರೆ ಈ ಥರ ಕಾರ್ ಆಲ್ಟ್ರೇಷನ್ ಮಾಡಿಸೋ ಅಂಥ ಕಾಂಟ್ಯಾಕ್ಟ್ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ನ ಮೆನ್ಷನ್ ಮಾಡ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು. ಸೊ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಬಟ್ ಯಾವ ಮಟ್ಟಿಗೆ ಚೆನ್ನಾಗಿ ಮಾಡಿಕೊಟ್ಟಿದ್ರು, ನನಗೆ ಇಷ್ಟ ಆಯಿತು ಅವ್ರು ಮಾಡಿಕೊಟ್ಟಿರೋ ಅಂಥ ಆಲ್ಟ್ರೇಷನ್ಸ್ ಎಲ್ಲ. ಸೊ ಸೀಟ್ ಕವರಿಂದ ಹಿಡಿದು ಕಲರ್ ಕಾಂಬಿನೇಷನು ಪ್ರತಿಯೊಂದು ಕೂಡ ಆಲ್ಟ್ರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಈ ಥರ ಬೆಡ್ ಹಾಕೋ ಥರ ಮಾಡಬೇಕು ನನಗೆ ಅಂತ ಹೇಳಾದ್ಮೇಲೆ ಅವರು ಎಲ್ಲ ಥರದ ಐಡಿಯಾ ಕೊಟ್ಟು ಹೇಗೆ ಮಾಡ್ಬೋದು ಅದನ್ನು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಿಸಿ ನನ್ನ ಹತ್ರ, ನಾವು ಈ ಥರ ಇದೀವಿ ಸರ್, ನಮಗೇನು ಅನುಕೂಲ ಆಗುತ್ತೋ ಆ ಥರ ಮಾಡಿಕೊಡಿ ಅಂದಾಗ ಎಲ್ಲ ರೆಡಿ ಮಾಡಿಕೊಡೋದಕ್ಕೆ ಅಂತೇಳಿ ವ್ಯವಸ್ಥೆ ಮಾಡ್ತಾಯಿದ್ರು. ಆ್ಯಕ್ಚುಲಿ ತುಂಬ ನೀಟಾಗಿ ಮಾಡಿಕೊಡ್ತಾರೆ ಯಾವುದೇ ವರ್ಕನ್ನು ಕೂಡ. ಸೊ ನಾನಿಲ್ಲಿ ಸೆಂಟ್ರಲ್ ಲಾಕಿಗೆ ಹೇಳಾದ್ಮೇಲೆ ಅವರು ಡೋರಲ್ಲಿ ತುಂಬ ಆಲ್ಟ್ರೇಷನ್ಸ್ ಇತ್ತು. ಯಾಕಂದರೆ ಇವರು ಓನಾಗಿ ಇದು ಸೆಂಟ್ರಲ್ ಲಾಕ್ನ ಕಂಡುಹಿಡಿತಾ ಇರೋದು. ಯಾಕಂದರೆ ಇದು ಕಂಪ್ನಿಯಿಂದ ಬಂದಿಲ್ಲ ಸೆಂಟ್ರಲ್ ಲಾಕು. ಸೊ ಅದರಲ್ಲಿ ವೈರಿಂಗ್ ಎಲ್ಲ ಮಾಡಿ ಎಕ್ಸ್ಟ್ರಾ ಕೆಲಸಗಳನ್ನೆಲ್ಲ ಅಪ್ಡೇಟ್ ಮಾಡ್ತಾಯಿದ್ರು ಇವರು. ಸೊ ಅದ್ರ ಜೊತೆಗೆ ಬೆಡ್ ಹಾಕೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂದರೆ ಅಲ್ಲಿ ಒಂದು ಶೀಟ್ ಥರ ಎಲ್ಲ ಹಾಕಿ ಕಂಪ್ಲೀಟ್ಲಿ ಆಲ್ಟ್ರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು ಇವರು. ಸೀಟ್ ಕವರ್ಸಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ನೀಟು ವರ್ಕ್ ಮಾಡಿಕೊಡ್ತಾಯಿದ್ರು. ನೀಟ್ ಫಿನಿಷಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾಯಿದ್ರು.
ಕಾರು ಯಾವುದೇ ಕಾರು ಶೋರೂಮಿಂದ ತಗೊಂಡ್ರೆ ಅದಕ್ಕೆ ಸೀಟ್ ಕವರು ಎಲ್ಲ ಹಾಕಿಸ್ಬೇಕಾಗುತ್ತೆ. ಯಾಕಂದರೆ ಸೀಟೆಲ್ಲ ನೆಂದೋಗಿ ಅದು ಹಾಳಾಗಿ ಎಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇಷ್ಟು ದಿನ ವೆಯ್ಟ್ ಮಾಡಿದೆ. ತುಂಬ ದಿನದಿಂದ ನಾನು ಕಾರ್ದು ಸೀಟೆಲ್ಲ ಹಾಕಿಸ್ಬೇಕು ಮತ್ತು ಬೆಡ್ ವ್ಯವಸ್ಥೆ ಎಲ್ಲ ಮಾಡಬೇಕಲ್ಲಿ ಅಂತ ಹೇಳ್ಬಿಟ್ಟು ಆಲ್ಟ್ರೇಷನ್ಗೆ ತುಂಬ ಟೈಮ್ ಕೂಡ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಒಂದು ಸಾರಿ ತೋರಿಸ್ಕೊಂಡು 2 ದಿನ ಬಿಟ್ಟು ಅವ್ರು ಕರೆದಿದ್ರು. ಸೊ ಅದಕ್ಕೆ ಒಂದು ಕ್ಯಾರಿಯರ್ ಎಲ್ಲ ಮೇಲೆ ಹಾಕಿಸ್ಬೇಕಾಗಿತ್ತು. ಅದಾದಮೇಲೆ ಬೆಡ್ ಹಾಕಬೇಕು ಅಂದರೆ ಅಲ್ಲಿ ಸ್ವಲ್ಪ ಸೆನ್ಸರ್ದೆಲ್ಲ ಬಾಕ್ಸಸ್ ಎಲ್ಲ ಇರ್ತಿತ್ತಲ್ಲಿ. ಸೊ ಹಂಗಾಗಿ ಅದು ಬಾಕ್ಸ್ ಇದ್ದರೆ ಹಾಕೋದಕ್ಕೆ ಕಷ್ಟ ಆಗ್ತಿತ್ತು. ಮಾಡಿಫೈ ಮಾಡಿರೋ ಸೆನ್ಸರ್ ಬಾಕ್ಸ್ ಇತ್ತಲ್ಲಿ. ಹಾಗಾಗಿ ಅದನ್ನ ಏನು ಮಾಡೋದು ಏನು ಕತೆ ಅದನ್ನೆಲ್ಲ ನೋಡಿ ಅವರು ಕಂಪ್ಲೀಟಾಗಿ ನೀಟಾಗಿ ಈ ಥರ ಒಂದು ಇದನ್ನು ರೆಡಿ ಮಾಡ್ತಾಯಿದ್ದಾರೆ. ಯಾಕಂದರೆ ಏನೇ ಕಸ ಬಿದ್ದರೂ ನೀಟಾಗಿ ನಾವೇ ಮತ್ತೆ ರಿಟರ್ನ್ ತೊಗೋಬೋದು, ಆ ಥರ ಒಂದು ಇರ್ತಾಯಿತ್ತು. ಇದು ತುಂಬ ಚೆನ್ನಾಗಿತ್ತು. ಬಟ್ ನೀಟ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಸಿಸ್ಟಮ್ ಹಾಕಿಸಿದ್ರೆ ಅದು ತುಂಬ ಕ್ವಾಲಿಟಿದು, ಲೋ ಕ್ವಾಲಿಟಿದು ಎಲ್ಲ ಥರದ್ದು ಇದಿರ್ತಿತ್ತು. ಸೊ ನಾನು ಅದಕ್ಕೆ ಸಿಸ್ಟಮಲ್ಲಿ ಕಮ್ಮಿದೆ ಹಾಕಿ ಅಂತ ಹೇಳಿದೆ. ಯಾಕಂದರೆ ನನ್ನ ಹತ್ರ ಅಷ್ಟೆಲ್ಲ ಬಜೆಟ್ ಇಲ್ಲ. ಹಾಗಾಗಿ ಸದ್ಯ ಕಾರ್ ಒಂದು ಸಿಕ್ಕಿದೆಯಲ್ಲ, ಇದಕ್ಕೇನೋ ಒಂದು ಮ್ಯಾನೇಜ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕಮ್ಮಿ ಬಜೆಟಲ್ಲಿ ಎಲ್ಲ ಒಂದು ಆಲ್ಟ್ರೇಷನ್ಸು ಮಾಡಿಸ್ತಾ ಇರೋವಂಥದ್ದು. ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಂದು 4 ವೀಲರ್ದು DL ಇದ್ದರೂ ಕೂಡ ನಾನು ಯಾವತ್ತೂ ಓನಾಗಿ ಒಬ್ಬಳೇ ಕಾರ್ ಓಡಿಸೋಕ್ಕೆ ಒಂದು ಆಪರ್ಚುನಿಟಿ ಚೆನ್ನಾಗಿರೋರು ಕೊಡಲೇ ಇಲ್ಲ. ಸೊ ನಾನು ಅಂದ್ಕೊಳ್ತಿದ್ದೆ ನನ್ನ ಲೈಫಲ್ಲಿ ಕಾರ್ ಡ್ರೈವಿಂಗ್ ಕಲಿದೆ ಸತ್ತೋಗ್ಬಿಡ್ತೀನಿ ಅಂತ. ಯಾಕಂದರೆ ಒಂದೊಂದು ಸಾರಿ ಹಂಗೆ ಅನಿಸುತ್ತೆ ನನಗೆ, ಕೆಲವೊಂದು ಸಾಧನೆ ಮಾಡೋಕ್ಕಾಗ್ದೇನೆ ಸತ್ತೋಗ್ಬೋದಾ ನಾನು ಅಂತ. ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಂದು 4 ವೀಲರ್ದು DL ಇದ್ದರೂ ಕೂಡ ನಾನು ಯಾವತ್ತೂ ಓನಾಗಿ ಒಬ್ಬಳೇ ಕಾರ್ ಓಡಿಸೋಕ್ಕೆ ಒಂದು ಆಪರ್ಚುನಿಟಿ ಚೆನ್ನಾಗಿರೋರು ಕೊಡಲೇ ಇಲ್ಲ. ಸೊ ನಾನು ಅಂದ್ಕೊಳ್ತಿದ್ದೆ ನನ್ನ ಲೈಫಲ್ಲಿ ಕಾರ್ ಡ್ರೈವಿಂಗ್ ಕಲಿದೆ ಸತ್ತೋಗ್ಬಿಡ್ತೀನಿ ಅಂತ. ಯಾಕಂದರೆ ಒಂದೊಂದು ಸಾರಿ ಹಂಗೆ ಅನಿಸುತ್ತೆ ನನಗೆ, ಕೆಲವೊಂದು ಸಾಧನೆ ಮಾಡೋಕ್ಕಾಗ್ದೇನೆ ಸತ್ತೋಗ್ಬೋದಾ ನಾನು ಅಂತ. ಬಟ್ ಅನಿಸುತ್ತೆ ಒಂದಲ್ಲ ಒಂದು ಟೈಮ್ಗೆ ನಾವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ರೆ ದೇವ್ರ ಹತ್ರ ನಾನು ಇದನ್ನು ಮಾಡೇ ತೀರ್ತೀನಿ ಅಂತ ಲೈಫಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ನನ್ನ ಥರನೇ ಬದುಕ್ಬೋದು ಅಂತ ನಿಮ್ಗೆ ಹೇಳ್ತೀನಿ. ಯಾಕಂದರೆ ನನ್ನ ಲೈಫಲ್ಲಿ ಕೆಲವೊಂದು ಏನೇನೆಲ್ಲ ಅಂದ್ಕೊಂಡಿದ್ದೀನಿ, ನೆಗೆಟಿವ್ ಅಂದ್ಕೊಂಡಿರೋದು ಪಾಸಿಟಿವ್ ಆಗಿದೆ. ಅಂದರೆ ನೆಗೆಟಿವ್ ಆಗಿ ಏನು ಅಂದ್ಕೊಂಡಿದ್ದೀನಿ ಅದು ಕೂಡ ನನ್ನ ಲೈಫಲ್ಲಿ ನಡೆದ್ಬಿಟ್ಟಿದೆ. ಸೊ ಅದಕ್ಕೆ ನೆಗೆಟಿವ್ ಆಗಿ ಅಂದ್ಕೋಬೇಡಿ ಅಂತ ನಾನು ಹೇಳೋವಂಥದ್ದು ನಿಮಗೆ. ನೆಗೆಟಿವ್ ಆಗಿ ಅಂದ್ಕೊಂಡು ಏನು ಲೈಫಲ್ಲಿ ನಡೆದಿದೆ ಅಂತ ಹೇಳ್ತೀನಿ ನಾನು. ಒಂದು ಉದಾಹರಣೆ, ನನ್ನ ಮದುವೆ ಆದಮೇಲೆ ಒಂದು ಗಂಡು ಮಗು ಇರಬೇಕು. ಅದು ನನ್ನ ಮಗು ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಒಂದು ಮಗುನ ದತ್ತು ತಗೊಂಡಾದರೂ ಒಬ್ಬಳೇ ಬದುಕ್ತೀನಿ ಅಂತ ನನ್ನ ಮನಸ್ಸಲ್ಲಿ ಯಾವಾಗೋ ಒಂದು ಸಾರಿ ಅಂದ್ಕೊಬಿಟ್ಟಿದೆ ಮದುವೆಗೆ ಮುಂಚೆ. ಸೊ ನೋಡಿ ಇವಾಗ ಆ ಲೈಫು ನಿಜ ಆಗಿಬಿಟ್ಟಿದೆ. ಅದಕ್ಕೆ ಹೇಳೋದು, ನೆಗೆಟಿವ್ ಆಗಿ ಯಾರೂ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಡಿ. ಯಾಕಂದರೆ ದೇವರೆಲ್ಲನೂ ಕೇಳಿಸ್ಕೊಳ್ತಾ ಇರ್ತಾರಂತೆ. ಸೊ ಹಂಗಾಗಿ ಪಾಸಿಟಿವ್ ಆಗಿ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ ನೀವು ಪಾಸಿಟಿವ್ ಆಗಿ, ಒಳ್ಳೇದಾಗುತ್ತೆ ನಿಮ್ಮ ಲೈಫಲ್ಲಿ. ಅಂತೂ ಇಂತೂ ನಾನು ಕಾರ್ ಓಡಿಸೋ ಭಾಗ್ಯ 34ನೇ ವರ್ಷದಲ್ಲಿ ಬಂತು. 34ನೇ ವರ್ಷದಲ್ಲಿ ಬಂದ್ರೂ ನಾನು ಕಾಲಿಲ್ದಿರೋ ಒಂದು ಸಿಚುವೇಷನಲ್ಲಿ ಕಾರ್ ಓಡಿಸ್ತಾ ಇದ್ದೀನಲ್ಲ ಅಂತ ನಂಗೆ ಆಶ್ಚರ್ಯ ಆಗ್ತಿದೆ. ಚೆನ್ನಾಗಿ ಕಾಲಿರೋವಾಗ ಕಾರ್ ಓಡ್ಸೋಕ್ಕಾಗಲಿಲ್ವಲ್ಲ ಅನ್ನೋ ಒಂದು ಗಿಲ್ಟ್ ಕೂಡ ಕಾಣ್ತಾ ಇದೆ. ಯಾಕಂದರೆ ಆವಾಗ ನನಗೆ 4 ವೀಲರು DL ಕೂಡ ಇತ್ತು. ಸೊ ಯಾವತ್ತೂ ನಾನು ಓನಾಗಿ ನನ್ನ ಕಾರ್ನ ನಾನೇ ಓಡ್ಸೋಕ್ಕಾಗಲಿಲ್ಲ. ಅದು ನನ್ನ ಕಾಲಲ್ಲಿ ತುಳಿದು ಓಡ್ಸೋಕ್ಕಾಗಲಿಲ್ವಲ್ಲ. ಆ ಕ್ಲಚ್ಚು ಬ್ರೇಕು ಎಲ್ಲನೂ ಟಚ್ ಮಾಡಿ ನನ್ನ ಕಾಲಿಂದ ಓಡ್ಸೋಕ್ಕಾಗಲಿಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಇವಾಗ. ಬಟ್ ಏನೇ ಆದರೂ ಲೈಫಲ್ಲಿ ನಡಿಬೇಕು ಅನ್ನೋದಿದ್ದರೆ ಆ ದೇವ್ರು ಎಲ್ಲನೂ ಕೇಳಿಸ್ಕೊಂಡು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಕೇಳ್ಕೊಂಡಿದ್ದನ್ನ ಕೊಡ್ತಾನೆ ಅನ್ನೋದಕ್ಕೆ ನಾನು ಉದಾಹರಣೆ. ನನ್ನ ಲೈಫಲ್ಲಿ ಅನುಭವಿಸಿರೋದನ್ನ ನಾನು ಹೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ನಾನು 2016 ಕಾರ್ ಡ್ರೈವಿಂಗ್ ಸ್ಕೂಲಿಗೆ ಹೋಗ್ತಾ ಇದ್ದೆ. ಸೊ ಡ್ರೈವಿಂಗು ಸೇರ್ಕೊಂಡ್ಮೇಲೆ ಒಂದು 15 ಡೇಸಲ್ಲಿ ನನ್ನ ಪ್ರೆಗ್ನೆನ್ಸಿ ಅಂತ ಗೊತ್ತಾಯಿತು. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಪೂರಿ ಹೊಟ್ಟೆಲಿರೋ ಟೈಮಲ್ಲಿ ಸಿಕ್ಕಾಪಟ್ಟೆ ವಾಮಿಟಿಂಗು, ಸುಸ್ತು, ರೋಡಲ್ಲಿ ಹೋದಾಗ ತಲೆ ಸುತ್ತಬಿಡೋದು, ಈ ಥರ ಎಲ್ಲ ಮಾಡ್ತಾ ಇರೋದ್ರಿಂದ ನಾನೇನು ಮಾಡ್ತೀನಿ, ಕಂಪ್ಲೀಟ್ಲಿ 5-6 ತಿಂಗಳವರೆಗೂ ನಾನು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಕಾರ್ ಡ್ರೈವಿಂಗ್ ಸ್ಕೂಲಿಗೆ ಮತ್ತೆ ಹೋಗ್ತೀನಿ.
ಈ ವಿಡಿಯೋ ನೋಡಿ ಕೂಡ ಒಂದಷ್ಟು ಜನ ಹುರ್ಕೊಳ್ಳೋರು ಇದ್ದಾರೆ, ಹುರ್ಕೊಂಡು ಕೆಟ್ಟ ಕಮೆಂಟ್ ಹಾಕೋರು ಕೂಡ ಇದ್ದಾರೆ. ಸೊ ನನ್ನ ಜೀವನ ನಾನೇ ಕಷ್ಟಪಟ್ಟು ನಿಭಾಯಿಸ್ಬೇಕೆ ಹೊರತು ಇವರು ಹೇಳೋರು ಕಮೆಂಟ್ ಹಾಕೋರು ಬಂದು ನಿಭಾಯಿಸಲ್ಲ. ಸೊ ನನ್ನ ಜೀವನಕ್ಕೆ ನಾನೇ ಕಷ್ಟಪಟ್ಟು ನನ್ನ ಮಗನ ಓದಿಸೋದಾಗಿರ್ಬೋದು, ಪ್ರತಿಯೊಂದನ್ನು ನಾನೇ ನಿಭಾಯಿಸಬೇಕು. ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತೇಳಿ ಮುಂದೆ ನಡೀತಾ ಇರ್ತೀನಿ ಅಷ್ಟೇ. ಸೊ ಒಳ್ಳೆಯದಾಗಿ ಅರ್ಸೋರು ತುಂಬ ಜನ ಇದ್ದೀರಾ, ಎಲ್ಲರೂ ಬ್ಲೆಸ್ಸಿಂಗ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ ಇಲ್ಲಿವರೆಗೂ. ವಿಡಿಯೋ ನೋಡಿ ಏನನ್ನಿಸ್ತು ಅಂತ ಕೂಡ ನನಗೆ ಕಮೆಂಟ್ಸ್ ಹಾಕಿ.